ನೀರಿನ ಅಭಾವವನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಟ್ಯಾಂಕರ್ ಮಾಫಿಯಾ ನಡೀತಾ ಇತ್ತು. ರಾಜಧಾನಿ ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾಗೆ ಬಿತ್ತು ಬ್ರೇಕ್. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಿದ ಸಂಚಾರಿ ಕಾವೇರಿ. ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಆಗ್ತಾ ಇತ್ತು ಟ್ಯಾಂಕರ್ ಮಾಫಿಯಾ. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಿದ ಸಂಚಾರಿ ಕಾವೇರಿ. 2 ತಿಂಗಳಿಂದ ಬೆಂಗಳೂರಿನಲ್ಲಿ ಖಾಸಗಿ ಟ್ಯಾಂಕರ್ ಕೇಳೋರಿಲ್ಲ ಹೇಳೋರಿಲ್ಲ. ಖಾಸಗಿ ಟ್ಯಾಂಕರ್ ನೀರಿಗೆ ರಾಜಧಾನಿಯಲ್ಲಿ ಡಿಮ್ಯಾಂಡ್ ಇಲ್ಲ. ಬೆಂಗಳೂರು ಜಲಮಂಡಳಿ ಸಂಚಾರಿ ಕಾವೇರಿಗಷ್ಟೇ ಡಿಮ್ಯಾಂಡ್. ನಿತ್ಯ 120ರಿಂದ 150 ಸಂಚಾರಿ ಕಾವೇರಿ ಟ್ಯಾಂಕಿಗೆ ಬೇಡಿಕೆ. ಮೇ ತಿಂಗಳಿಂದ ಸಂಚಾರಿ ಕಾವೇರಿಗೆ ಚಾಲನೆ ನೀಡಿದ್ದಂತಹ ರಾಜ್ಯ ಸರ್ಕಾರ ಸಂಚಾರಿ ಕಾವೇರಿ ಟ್ಯಾಂಕರ್ಗೆ 700 ರು ಬೆಲೆ ನಿಗದಿಯನ್ನು ಪಡಿಸಲಾಗಿತ್ತು. ದಿನೇ ದಿನೇ ಸಂಚಾರಿ ಟ್ಯಾಂಕರ್ಗೆ ಹೆಚ್ಚಾಗ್ತಾ ಇದ್ದ ಭಾರಿ ಬೇಡಿಕೆ. ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾಗೆ ಬಿತ್ತು ಬ್ರೇಕ್. ಎರಡು ತಿಂಗಳಿಂದ ಬೆಂಗಳೂರಿನಲ್ಲಿ ಖಾಸಗಿ ಟ್ಯಾಂಕರ್ ಕೇಳೋರಿಲ್ಲ ಹೇಳೋರಿಲ್ಲ. ಖಾಸಗಿ ಟ್ಯಾಂಕರ್ ನೀರಿಗೆ ರಾಜಧಾನಿಯಲ್ಲಿ ಡಿಮ್ಯಾಂಡ್ ಇಲ್ಲ. ಬೆಂಗಳೂರು ಜಲಮಂಡಳಿ ಸಂಚಾರಿ ಕಾವೇರಿಗಷ್ಟೇ ಡಿಮ್ಯಾಂಡ್. ಇನ್ನು ನಿತ್ಯ 120ರಿಂದ 150 ಸಂಚಾರಿ ಕಾವೇರಿ ಟ್ಯಾಂಕಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮೇ ತಿಂಗಳಿಂದ ಸಂಚಾರಿ ಕಾವೇರಿಗೆ ಚಾಲನೆ ನೀಡಿದಂತಹ ಸರ್ಕಾರ ಸಂಚಾರಿ ಕಾವೇರಿ ಟ್ಯಾಂಕರ್ಗೆ 700 ರು ಬೆಲೆ ನಿಗದಿಯನ್ನು ಮಾಡಲಾಗಿತ್ತು. ದಿನೇ ದಿನೇ ಸಂಚಾರಿ ಟ್ಯಾಂಕರ್ಗೆ ಹೆಚ್ಚಾಗ್ತಾ ಇದೆ ಭಾರಿನೇ ಬೇಡಿಕೆ. ಅಂದರೆ ಈ ಖಾಸಗಿ ಟ್ಯಾಂಕರ್ಗಳಿಂದ ನೀರು ಏನಾದರೂ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಲೆಕ್ಕದಷ್ಟು ಮಾತ್ರ ಕಾವೇರಿ ನೀರನ್ನು ಹರಿಸಲಾಗುತ್ತೆ. ನಲ್ಲಿಗಳ ಮುಖಾಂತರವಾಗಿ ಕಾವೇರಿಗೆ ಪ್ರತ್ಯೇಕವಾದಂಥ ಚಾರ್ಜ್ಗಳು ಕೂಡ ನಿಗದಿಯಾಗಿರುತ್ತೆ. ಸೊ ನೀರಿನ ಅಭಾವವನ್ನು ಮುಂದಿಟ್ಟುಕೊಂಡು ಈ ಖಾಸಗಿ ಟ್ಯಾಂಕರ್ಗಳು, ನೀರಿನ ಟ್ಯಾಂಕರ್ಗಳೇನಿದಾವೋ ಇವರೊಂದು ಮಾಫಿಯಾ ಮಾಡ್ಕೊಂಡಿದ್ರು. ನೀರು ತಂದು ಕೊಡ್ತಾರೆ, ಅದಕ್ಕೆ 2,000, 4,000, 6,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಅದು ಈಗ ಏನು ಮಾಡಿದೆ ಅಂತ ಹೇಳಿದ್ರೆ, ಕಾವೇರಿ ನೀರಿಗೆ ಬೇಡಿಕೆ ಹೆಚ್ಚಾಗೋ ಮಟ್ಟಕ್ಕೆ ಬಂದು ಕಾವೇರಿ ಪ್ರಾಧಿಕಾರ ಬಂದು ತಲುಪಿದೆ. ಕಾವೇರಿ ನೀರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕಾವೇರಿ ನೀರು ಬರೀ 700 ರೂಪಾಯಿಗೆ ಸಿಗುತ್ತೆ, ಇಲ್ಲಾಂದ್ರೆ 2,000 ರೂಪಾಯಿ ಖರ್ಚು ಮಾಡಬೇಕು. ಹಾಗಾಗಿ ಟ್ಯಾಂಕರ್ ಮಾಫಿಯಾಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮಾಡಿರತಕ್ಕಂಥ ನಿರ್ಧಾರ ನಿಜಕ್ಕೂ ಕೂಡ ಶ್ಲಾಘನೆ ಮತ್ತು ಪ್ರಶಂಸೆಗೆ ಅರ್ಹವಾಗಿದೆ. ಸೊ ಟ್ಯಾಂಕರ್ ಮಾಫಿಯಾಗೆ BWSSB ಒಂದು ಬ್ರೇಕ್ ಹಾಕೋದಕ್ಕೆ ಈ ತರಹದೊಂದು ನಿರ್ಧಾರವನ್ನು ಮಾಡಲಾಗಿದೆ ಜಲಮಂಡಳಿ. ಸೊ ಟ್ಯಾಂಕರ್ ಮಾಫಿಯಾ ಎಗ್ಗಿಲ್ಲದೆ ಅವ್ಯಾಹತವಾಗಿ ನಡೀತಾ ಇತ್ತು ಬೆಂಗಳೂರಿನಲ್ಲಿ. ಕಾರಣ ಬೆಂಗಳೂರಿನಲ್ಲಿ ನೀರಿನ ಅಭಾವವನ್ನು ಇವರು ದುರುಪಯೋಗಪಡಿಸಿಕೊಳ್ತಾರೆ. ಜನರಿಗೆ ನೀರು ಬೇಕು, ಅನಿವಾರ್ಯ. ತೊಳೆಯೋದಕ್ಕೂ ಬೇಕು, ಕುಡಿಯೋದಕ್ಕೂ ಬೇಕು, ಸ್ನಾನ ಮಾಡೋದಕ್ಕೂ ಬೇಕು. ಸೊ ಅದು ಅನಿವಾರ್ಯ ಆದಾಗ ನೀರಿನ ಕೊರತೆಯನ್ನು ಜನ ಸಹಿಸಿಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಖಾಸಗಿ ಟ್ಯಾಂಕರ್ ಮೊರೆ ಹೋಗ್ತಾರೆ. ಸೊ ಕಂಡು ಬೆಲೆ ಹೇಳ್ತಾರೆ ಅವರು. 4,000 ಹೇಳಿದ್ರೆ 4,000 ನಾವು ಕೊಡಲೇಬೇಕಾಗಿ ಬರುತ್ತೆ. ಸೊ ಈಗ ಹಂಗಲ್ಲ, ಈಗ ಕಾವೇರಿ ನೀರೇ ಪೂರೈಕೆ ಮಾಡಲಾಗ್ತಾ ಇದೆ ಬರೀ 700 ರೂಪಾಯಿ. ಸೊ ಇದರಲ್ಲಿ ಜನರಿಗೂ ಕೂಡ ಅನುಕೂಲ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.